ನಮಸ್ತೆ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೈಕ್ ತಗೊಳ್ಳೋದು ಚಾಯ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ. ಸುಮಾರು ಜನಕ್ಕೆ ಅನಿಸ್ತಾ ಇರುತ್ತೆ ಯಾವ ಬೈಕ್ ತೊಗೋಬೇಕು, ಯಾಕಂದರೆ ಮಾರ್ಕೆಟಲ್ಲಿ ಸುಮಾರು ಬೈಕ್ ಇದೆ. ಸೊ ನಾನು ಯಾವ ಬೈಕ್ ತೊಗೋಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಇರ್ತಾರೆ. ಈವನ್ ನಾನು ಅಷ್ಟೇ, ನಾನು ಬೈಕ್ ತೊಗೋಬೇಕಾದ್ರೂ ಸುಮಾರು 3-4 ಬೈಕು ಯೋಚನೆ ಮಾಡಿನೇ ತೊಗೊಂಡಿದ್ದು. ಸೊ ಅದಕ್ಕೆ ಈಗ ಯಾವ ಥರ ನಾವು ಕನ್ಕ್ಲೂಷನ್ಗೆ ಬರಬೇಕು, ಯಾವ ಬೈಕ್ ತೊಗೋಬೇಕು ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ನಮ್ಮ ಥರನೇ ಇರಬೇಕು ಅಂದರೆ ಆಗಲ್ಲ, ನಮ್ಮ ಥರ ಯೋಚನೆ ಮಾಡಬೇಕಂದ್ರೂ ಆಗಲ್ಲ. ಸೊ ನನ್ನ ಒಂದು ಅಭಿಪ್ರಾಯ ತಿಳಿಸ್ಬೇಕು ಅಂತ ಇದ್ದೀನಿ. ಬೈಕ್ ತೊಗೊಳೋಕ್ಕೂ ಮುಂಚೆ ಒಂದು ಪಕ್ಕ ಇರಬೇಕು ನಮಗೆ, ನಮ್ಮ ಪರ್ಪಸ್ ಏನು ಅಂತ. ಯಾಕಂದರೆ ಯಾರಿಗೂ ಬೈಕ್ ಒಂದೇ ಥರ ಯೂಸ್ ಆಗಲ್ಲ, ಒಂದೇ ಥರ ಯೂಸ್ ಮಾಡಲ್ಲ. ಸೊ ಕೆಲವ್ರಿಗೆ ಡೇ ಟು ಡೇ ವರ್ಕ್, ಆಫೀಸ್ಗೆ ಇರ್ಬೋದು, ಹೋಗಿ ಬರೋಕ್ಕೆ ಬೇಕಾಗ್ಬೋದು. ಆ್ಯಂಡ್ ಇನ್ನು ಕೆಲವ್ರಿಗೆ ವರ್ಕ್ ಮಾಡೋಕ್ಕೆ ಬೇರೆ ಬೈಕ್ ಇರುತ್ತೆ, ಬರೀ ಜಸ್ಟ್ ನಮಗೆ ಟೂರಿಂಗ್ ಮಾಡೋಕ್ಕೆ ಬೈಕ್ ಬೇಕು, ವೀಕ್ಲಿ ಒನ್ಸ್ ರೈಡ್ ಹೋಗ್ತೀನಿ ಅದಕ್ಕೆ ಮಾತ್ರ ಬೈಕ್ ಬೇಕು ಅಂತಲೂ ಇರ್ತಾರೆ. ಸೊ ನಿಮಗೆ ಪರ್ಪಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎರಡನೇದು ಬಡ್ಜೆಟ್. ಸೊ ಪರ್ಪಸ್ ಆದಮೇಲೆ ಬಡ್ಜೆಟು ಇಂಪಾರ್ಟೆಂಟು. GS 1200 ಬೈಕ್ಸ್, GS 1200 1300 BMW ಬೈಕ್ ಅಂದರೆ ತುಂಬ ಇಷ್ಟ. ಬಟ್ ಐ ಕ್ಯಾಂಟ್ ಬೈ ದಟ್ ಬೈಕ್, ಯಾಕಂದ್ರೆ ನನ್ನ ಹತ್ರ ಬಡ್ಜೆಟ್ ಇಲ್ಲ ಆಫ್ಕೋರ್ಸ್. ಸೊ ನಾನೇನು ಮಾಡಿದೆ, ನನಗೆ ಆ್ಯಕ್ಚುಲಿ ಅಡ್ವೆಂಚರ್ ಬೈಕ್ಸ್ ಅಂದರೆ ತುಂಬ ಇಷ್ಟ. ಸೊ ಅದರಲ್ಲಿ ಅಟ್ಮೋಸ್ಟ್ ಇರೋದು GS ಸೀರೀಸೇ. ಬಟ್ ನಾನು ಅದು ತೊಗೊಳಕ್ಕಾಗಲ್ಲ. ಏನು ಮಾಡಿದೆ, ಫಸ್ಟ್ ಸ್ಟಾರ್ಟಿಂಗ್ ಇರೋದು ಎಕ್ಸ್ಪಲ್ಸ್ 200 ಇತ್ತು, ಎಕ್ಸ್ಪಲ್ಸ್ 200. ಸೊ ನನ್ನ ದುಡ್ಡು ಅಡ್ಜಸ್ಟ್ ಆಗೋ ಸತಿಗೆ ಎಕ್ಸ್ಪಲ್ಸ್ 200 ತೊಗೊಂಬೋಣ ಅಂತಿದ್ದೆ ನಾನು. ಬಟ್ ದುಡ್ಡು ಅಡ್ಜಸ್ಟ್ ಆಗೋ ಸತಿಗೆ ಏನಾಯಿತು, 210 ಬಿಟ್ಟರು. 210 ಏನಾಯಿತು, ನಾನು ಹೋಗಿ ನಮ್ಮ ತಂದೆಯವ್ರು ಕರ್ಕೊಂಡು ಹೋದೆ, ಜೊತೆಗೆ ಹೋಗಿ ಟೆಸ್ಟ್ ರೈಡ್ ಮಾಡಿದ್ವಿ, ಅವ್ರಿಗೂ ಒಂದ್ಸೂರು ಓಡಿಸಿದ್ರು. ಬಟ್ ಅವ್ರಿಗೇನು ಡಿಸೈನ್ ಇಷ್ಟ ಆಗಿಲ್ಲ ಎಕ್ಸ್ಪಲ್ಸ್ 210. ಅಫ್ಕೋರ್ಸ್ ಅವ್ರಿಗೆ ಸ್ವಲ್ಪ ಎಲ್ಡರ್ಲಿ ಪೀಪಲ್ಗೆ ಆ ಥರ ಇಷ್ಟ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಬಟ್ ನನಗೆ ಅಡ್ವೆಂಚರ್ ಅಂತ ತುಂಬ ಇಷ್ಟ ಅಲ್ಲ. ಸೊ ನೆಕ್ಸ್ಟ್ ಅದಕ್ಕೂ ಮುಂಚೆ ಎಕ್ಸ್ಪಲ್ಸ್ 210ಗೂ ಮುಂಚೆ ಆ್ಯಕ್ಚುಲಿ ನಾನು ಇದು ಓಲ್ಡ್ HD ಅಡ್ವೆಂಚರ್ ನೋಡ್ಕೊಬಂದಿದ್ದೆ. ಸೊ ಓಲ್ಡ್ HD ಅಡ್ವೆಂಚರ್ ನನಗೆ ತುಂಬ ಇಷ್ಟ ಆಗೋಯ್ತು ಆ್ಯಕ್ಚುಲಿ. ಬಟ್ ಕಾಸ್ಟ್ ಜಾಸ್ತಿ ಅಂದ್ಬಿಟ್ಟು ನಾನು ಎಕ್ಸ್ಪಲ್ಸ್ 210 ತೊಗೋಣ ಅಂತ ಸುಮ್ಮನೆ ಇದ್ದೆ. ಓಲ್ಡ್ HD ಅಡ್ವೆಂಚರು ಟ್ರಯಲ್ ನೋಡಿದ್ನಲ್ಲ ಅಂತ, ಇನ್ನು 210 ಅವ್ರಿಗೆ ಯಾಕೋ ಇಷ್ಟ ಆಗಿಲ್ಲ ಅಂದರು ನಮ್ಮ ತಂದೆ. ಸೊ ಇದು ಟ್ರಯಲ್ ನೋಡಿದ್ನಲ್ಲ ಅಂತ ಬಂದೆ. ಹೊಸ ಬೈಕು ಅಷ್ಟೇ, ಲುಕ್ಸ್ ಎಲ್ಲ ನೀವು ಆಲ್ರೆಡಿ ನೋಡಿರ್ತೀರ, ತುಂಬ ಚೆನ್ನಾಗಿದೆ. ನಾನು ಒಂದ್ಸರಿ ರಿವ್ಯೂ ಮಾಡಿ ಹಾಕಿದ್ದೀನಿ ಆ್ಯಕ್ಚುಲಿ HD 2026 ಮಾಡಲ್ನ, ಸಾರಿ 2025 ಮಾಡಲ್. ಲುಕ್ಸಲ್ಲಂತೂ ನೆಕ್ಸ್ಟ್ ಲೆವೆಲ್ ಇದೆ. ಎಕ್ಸ್ಪಲ್ಸ್ 210 ಕಂಪೇರ್ ಮಾಡಿದ್ರು ಲುಕ್ಸಲ್ಲಿ ತುಂಬ ಚೆನ್ನಾಗಿದೆ. ಈ ಟ್ವಿನ್ ಹೆಡ್ಲೈಟ್ಸ್ ಇರ್ಬೋದು, ಹೈ ಬೀಮ್ಗೆ, ಲೋ ಬೀಮ್ಗೆ, ಮತ್ತು ಟ್ವಿನ್ ಬ್ಯಾಕ್ ಲೈಟ್ಸ್ ಇರ್ಬೋದು, ಆ್ಯಕ್ಚುಲಿ ಚೆನ್ನಾಗಿದೆ. ಮತ್ತು ಇಂಜಿನು ಅವರು ಆಲ್ಫಾ 2 ಇಂಜಿನು, ಹೊಸ ಇಂಜಿನು ಅಂತ ಹೇಳ್ತಾ ಇದ್ದಾರೆ. ಬಟ್ ಪವರು, ಟಾರ್ಕಲ್ಲೆಲ್ಲ ಏನು ವ್ಯತ್ಯಾಸ ಇಲ್ಲ. ಸೊ ಒಂದು ಎಕ್ಸ್ಪಲ್ಸ್ 210 ಅವಾಗ 2,38,000 ಆನ್ ರೋಡು ವಿತ್ ಟ್ಯಾಕ್ಸ್ ಎಲ್ಲ ಸೇರಿಸಿ ಆನ್ ರೋಡ್ ಪ್ರೈಸು 2,38,000 ಅಂದಿದ್ರು ಎಕ್ಸ್ಪಲ್ಸ್ 210. ಎಕ್ಸ್ಪಲ್ಸ್ 200 ಬಂದು 1,98,000 ಆಯಿತು. 210 238 ಅಂದರು. ಬಟ್ ಇದನ್ನು ನಾನು HD ತೊಗೊಂಡಾಗ ವಾರಂಟಿ ಎಲ್ಲ ಸೇರಿಸಿ ಆನ್ ರೋಡ್ ಪ್ರೈಸು 2,96,000 ಅಂದಿದ್ರು. ನಾನೇನು ಮಾಡಿದೆ, ವಾರಂಟಿ 2,000 ಕ್ಯಾನ್ಸಲ್ ಮಾಡಿಸಿ, ಯಾಕೆಂದರೆ 2 ವರ್ಷ ವ್ಯಾರಂಟಿ ಇತ್ತು, ನಾನು 4 ವರ್ಷ ಇತ್ತು ಆ್ಯಕ್ಚುಲಿ. 4 ವರ್ಷದಿಂದ ನಾನು 2 ವರ್ಷ ಮಾಡಿಸ್ಕೊಂಡು 2,94,000 ಮಾಡಿಸ್ಕೊಂಡೆ. 2,93,900 ಚಿಲ್ಲರೆ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ. ಸೊ ಅಷ್ಟು ಮಾಡಿಸ್ಬಿಟ್ಟು ನಾನು ತೊಗೊಂಡಿದ್ದು ಬೈಕ್ನ. ಲೈಕ್ ದ್ಯಾಟ್ ನಿಮ್ಗೆ ಯಾವ ಥರ ಬೈಕ್ ಇಷ್ಟ, ಅದು ಪರ್ಪಸ್, ಬಡ್ಜೆಟ್ ಇಂಪಾರ್ಟೆಂಟು, ಮತ್ತು ನೀವು ಯಾವ ಥರ ಲೈಕ್ ಮಾಡ್ತೀರಾ ಬೈಕು ಅಂತ. ಸೊ ನನಗೆ ಯಾಕೆ ಅಡ್ವೆಂಚರೇ ಇಷ್ಟ ಅಂದರೆ, ನಮ್ಮ ಇಂಡಿಯನ್ ರೋಡ್ಸ್ ಮೇಯ್ನ್ಲಿ, ಇಲ್ಲಿ ರೋಡ್ಸಲ್ಲಿ ಯಾವ್ಯಾವಾಗ ಪಾಟ್ ಹೋಲ್ಸ್ ಇದೆ, ಯಾವಾಗ ಸ್ಪೀಡ್ ಬ್ರೇಕರ್ ಬರುತ್ತೆ, ಯಾವನೆಲ್ಲ ಅಡ್ಡ ಬರ್ತಾನೆ ಹೇಳೋಕ್ಕಾಗಲ್ಲ. ಸೊ ಅದೇ ರೀಸನ್ಗೋಸ್ಕರ, ಮತ್ತು ಫರ್ ಸಪೋಸ್ ಏನಾದ್ರು ಸ್ಪೀಡ್ ಬ್ರೇಕರ್ ಅಡ್ಡ ಬಂದರೂ ಆರಿಸ್ಕೊಂಡು ಹೋಗ್ಬಿಡ್ಬೋದು. ಆ ಒಂದು ರೀಸನ್ಗೋಸ್ಕರನೇ ನಾನು ಅಡ್ವೆಂಚರ್ನ, ಯಾಕಂದ್ರೆ ಬೇರೆ ಬೈಕಲ್ಲಿ ಹಾಕ್ಸೋಕ್ಕಾಗಲ್ಲ, ನಾನು ಆರಿಸ್ತೀನಿ ಗುರು ಅಂತ ಅನ್ಬೋದು, ಅದು ಅವ್ರವ್ರ ಸ್ಕಿಲ್ಸ್ ಮೇಲೆ ಡಿಪೆಂಡು. ಬಟ್ ಅಡ್ವೆಂಚರ್ ಬೈಕು ಯಾವುದೇ ಡೌಟ್ ಇಲ್ಲದೆ ಆರಿಸ್ಬೋದು. ಸೊ ಆ ರೀಸನ್ಗೋಸ್ಕರ ನಾನು ಐ ಚೂಸ್ ಅಡ್ವೆಂಚರ್. ಬೇರೆ ಅಡ್ವೆಂಚರ್ ಬಿಟ್ಟರೆ ಬೇರೆ ಬೈಕ್ ಇಷ್ಟ ಇಲ್ಲ ಅಂತಂದರೆ, ಬೇರೆ ಬೈಕು ಇಷ್ಟ ಇತ್ತು. ಬಟ್ ಅದೇ ಕೆಲವೆಲ್ಲ ಈಗ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 220 mm ಇದೆ. ಬೇರೆ ನಾರ್ಮಲ್ ಬೈಕ್ಸ್ ಎಲ್ಲ ಇನ್ನೂ ಕಮ್ಮಿ, 200 ಇರುತ್ತೆ, 160 ಇರುತ್ತೆ, 170 ಈ ಥರ ಇರುತ್ತೆ ನಾರ್ಮಲ್ ಬೈಕ್ಸ್ ಎಲ್ಲ. ಅದರಲ್ಲೆಲ್ಲ ನಾವು ಯಾವುದೇ ಸ್ಪೀಡ್ ಬ್ರೇಕರ್ನ ಆರಾಮಾಗಿ ಹಾಕಿಸ್ಬೋದು, ಇಲ್ಲ ತಗ್ಗು ರೋಡಲ್ಲೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಇದನ್ನಾದರೆ ಆರಾಮಾಗಿ ನಾನು ರಿಸ್ಕ್ ತೊಗೋಬೋದು. ಬಟ್ ಬೇರೆ ಬೈಕ್ಸ್ನ ನಾನು ರಿಸ್ಕ್ ತೊಗೊಳಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅಡ್ವೆಂಚರ್ ಚೂಸ್ ಮಾಡಿದ್ದು. ಬಟ್ ಬೇರೆಯವ್ರಿಗೆಲ್ಲ ಕ್ರೂಸಿಂಗ್ ಬೈಕ್ಸ್ ಇಷ್ಟ ಆಗ್ಬೋದು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇರ್ಬೋದು, 50 ಇರ್ಬೋದು. ರಾಯಲ್ ಎನ್ಫೀಲ್ಡ್ ಒಂದೇ ಅಲ್ಲ, ಈಗ ಬೇರೆದ್ರಲ್ಲೂ ಅಷ್ಟೇ ಹೋಂಡಾ CB 350 ಬಿಟ್ಟಿದ್ದಾನೆ. ಈ ಥರ ನಾರ್ಮಲ್ ಟ್ರಿಪ್ ಹೋಗಬೇಕು, ರೋಡ್ ಟ್ರಿಪ್ ಮಾಡಬೇಕು, ಕ್ರೂಸ್ ಮಾಡಬೇಕು,
ಅಂತಂದರೆ ಆ ಬೈಕ್ ಚೂಸ್ ಮಾಡ್ಬೋದು. ಬಟ್ ನಿಮಗೆ ಬಡ್ಜೆಟ್ ಮೇಯ್ನು, ಯಾಕಂದರೆ ಎಲ್ಲ ಬೈಕು ಕೂಡ 350 cc ಇರೋದ್ರಿಂದ 2 ಇಂದ 3 ಲ್ಯಾಕ್ ರೇಂಜಲ್ಲೇ ಬರುತ್ತೆ ಎಲ್ಲ ಬೈಕ್ಸು. ಆ್ಯಂಡ್ GST ರಿಫಾರ್ಮ್ ಆಗಿರೋದ್ರಿಂದ ಕೂಡ 350 ಆ್ಯಂಡ್ 350 ಅಂಡರ್ ಇರೋ ಬೈಕಲ್ಲಿಗೆಲ್ಲ GST ಕಮ್ಮಿ ಆಗಿದೆ. ಸೊ ನಿಮಗೆ ಓವರ್ ಆಲ್ ಪ್ರೈಸ್ ಕೂಡ ಒಂದು 20,000 ರೇಂಜಲ್ಲಿ ಡ್ರಾಪ್ ಆಗುತ್ತೆ. ಸೊ 2 to 3 ಲ್ಯಾಕ್ಸ್ ಒಳಗೂ ಇಟ್ಕೋತೀವಿ ಅಂತಂದರೆ ಯು ಕ್ಯಾನ್ ಗೋ ಹೋಂಡಾದಲ್ಲಿ ಹೋದರೆ CB 350 ಬರುತ್ತೆ ನಮಗೆ ಟೂರಿಂಗ್ ಮಾಡಬೇಕು ಅಂದರೆ. ರಾಯಲ್ ಎನ್ಫೀಲ್ಡ್ ಆದರೆ ಕ್ಲಾಸಿಕ್ 350 ಇರ್ಬೋದು. ಅದು ಬಿಟ್ಟರೆ ಹಿಮಾಲಯನ್ ಆ್ಯಕ್ಚುಲಿ ಇವಾಗಿಲ್ಲ, 450 ಮಾತ್ರ ಇರೋದು ಇವಾಗ. ಆ್ಯಂಡ್ HD ಜಾವಾ ಇದೆ, ಜಾವಾ 300 cc ಬೈಕ್ ಅದು. ಜಾವಾ ಇದೆ, ಇದು ನಾರ್ಮಲ್ ಬೈಕ್ಸ್ ಇದೆ, ಅಡ್ವೆಂಚರ್ ಬಿಟ್ಟು ನಾರ್ಮಲ್ ಬೈಕು ಇದೆ, HD ರೋಡ್ ಸ್ಟಾರ್ ಅಂತ. ಆ್ಯಂಡ್ HD ಸ್ಕ್ರ್ಯಾಮ್ಲರ್ ಇದೆ, ಅದು ಹೋಗ್ಬೋದು. ಟ್ರಯಾಂಪಲ್ ಆ್ಯಕ್ಚುಲಿ ಹೊಸ್ದಾಗಿ ಬಿಡ್ತಾ ಇದ್ದಾರೆ ಬೈಕ್ಸು 300 cc 450 400 cc ಇರೋದನ್ನೆಲ್ಲ ಈ ಪ್ರೈಸ್ ಜಾಸ್ತಿ ಮಾಡಿರೋದ್ರಿಂದ ಏನಾಯಿತು, ಅವರು 350 cc ಮಾಡಿ ಬಿಡ್ತಾ ಇದ್ದಾರೆ. ಸೊ ಯು ಕ್ಯಾನ್ ಟೇಕ್ ಎ ಆಪ್ಷನ್ ಆಫ್ PD 100 ಅಂತ ಬಿಡ್ತಾ 350 ಅಂತ ಬಿಡ್ತಾ ಇದ್ದಾರೆ. ಸೊ ಅದನ್ನು ಚಾಯ್ಸಾಗಿ ಇಟ್ಕೋಬೋದು. ಸೊ ಆ ಥರ ನಿಮಗೆ ಯಾವ ಪರ್ಪಸಲ್ಲಿ ಬೇಕು ಅದು ಮೇನು. ಇಲ್ಲ ನನ್ನ ಬಡ್ಜೆಟ್ 2 ಲಕ್ಷ ಒಳಗಡೆ ಅಂತಂದರೆ ಯು ಕ್ಯಾನ್ ಈಸಿಲಿ ಗೋ ಎಕ್ಸ್ಪಲ್ಸ್ 200 ಹೊಸದಾಗಿ ಹಳೆ ಮಾಡಲ್ ಎಕ್ಸ್ಪಲ್ಸ್ 200ಗೆ ಹೋಗ್ಬೋದು. ಅದು ಬಿಟ್ಟರೆ ನಾರ್ಮಲ್ 125 cc SP 125 ಇದು ಹೋಂಡಾದಿರ್ಬೋದು, ಹೋಂಡಾ ಶೈನ್, ಪ್ಯಾಷನ್ ಪ್ರೋ ಆ್ಯಂಡ್ ಹೊಸ ಸ್ಪ್ಲೆಂಡರ್ ಎಲ್ಲ ಬಿಡ್ತಾ ಇದ್ದಾರೆ. ಲೈಕ್ ಇವು ತೊಗೊಂಡ್ರೆ ಸುಮಾರು ಜನ, ನಾವು ಈಗ ನನ್ನ ಫ್ರೆಂಡು ಕೂಡ ಅಷ್ಟೇ TVS ರೈಡರ್ 125 ನಾನು ಚಿಕ್ಕಮಗಳೂರು ಟ್ರಿಪ್ ಹೋಗಿದ್ದು, ನನ್ನ ಬೈಕಲ್ಲಿ ನಾನು ಅವ್ನ ಬೈಕಲ್ಲೂ ಟೋಟಲ್ 4 ಜನ ಹೋಗಿದ್ದು ನಾವು. ಬಟ್ ಅದೇನು ಇಲ್ಲ. ಬಟ್ ಒಂದೇನಂದರೆ ನಿಮ್ಗೆ ದುಡ್ಡು ಕೊಟ್ಟಷ್ಟು ಫೀಚರ್ಸ್ ಜಾಸ್ತಿ ಆಗುತ್ತೆ. ಯಾವ ಥರ ಫೀಚರ್ಸು, ಈಗ ನನ್ನ ಬೈಕಲ್ಲಿ ABS ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಸಡನ್ ಬ್ರೇಕ್ ಆರಾಮಾಗಿ ಹೊಡಿಬೋದು ನಾನು. ಯಾವ ಮೋಡ್ಸ್ ಇದೆ ನನಗೆ, ರೈನ್ ಮೋಡ್ ಇದೆ, ಆಫ್ ರೋಡ್ ಮೋಡ್ ಇದೆ, ನಾರ್ಮಲ್ ರೋಡ್ ಮೋಡ್ ಇದೆ. ಸೊ ಐ ಕ್ಯಾನ್ ಈಸಿಲಿ ಕ್ರೂಸ್. ಇರಪ್ಪ ಆಟ ಬರ್ತಾ ಇದೆ ನನ್ನ. ಸೊ ನಾನು ಸ್ಪೀಡಾಗಿ ಹೋಗ್ಬೋದು. ಇದು 100ಇಂದ ನಿಮಗೆ 10-20 ಕಿಲೋಮೀಟರ್ ಒಳಗಡೆ ವಿತಿನ್ ಎ ಸೆಕೆಂಡ್ಸ್ ನಾವು ಸ್ಲೋ ಮಾಡ್ಬೋದು. ಬಟ್ ನಾರ್ಮಲ್ ಬೈಕ್ಸ್ ಹಂಗೆ ಸಡನ್ ಬ್ರೇಕ್ ಹೊಡೆದ್ರೆ ರೇರ್ ವಿಲ್ ಸ್ಕಿಡ್ ಆಗುತ್ತೆ. ಲೈಕ್ ಬೀಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಾರ್ಮಲ್ ಬೈಕ್ಸಲ್ಲಿ. 125 cc 150 cc ಅಲ್ಲೆಲ್ಲಿ ABS ಇಲ್ಲ. ಸೊ ಆ ಥರ ಫೀಚರ್ ನನಗೆ ಜಾಸ್ತಿ ಫೀಚರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಲೈಕ್ ಈ ಥರ ಟ್ರಾಕ್ಷನ್ ಕಂಟ್ರೋಲ್ ಇರ್ಬೋದು, ABS ಇರ್ಬೋದು, ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಸೊ ನೀವು 2 ರಿಂದ 3 ಲಕ್ಷ ಬಡ್ಜೆಟ್ ಇಟ್ಕೋಬೇಕಾಗುತ್ತೆ. ಅದೇ ರೀತಿ ನಿಮಗೆ ಮೈನ್ಲಿ ಇವು 4 ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಬೈಕ್ ಆಲ್ಮೋಸ್ಟ್ ಸಿಕ್ಬಿಡುತ್ತೆ. ಯಾಕಂದರೆ ಒಂದೇ ಬೈಕ್ ನೋಡಿ ಆ ಬೈಕ್ ಅಂತೂ ತೊಗೊಳ್ಳಲ್ಲ, ಅಫ್ಕೋರ್ಸ್ ಚೆಕ್ ಮಾಡೇ ಮಾಡ್ತೀರಾ. ಸೊ ಪರ್ಪಸ್ ನಿಮ್ಗೆ ಟೂರಿಂಗ್ ಬೇಕು ಅಂತಂದರೆ ನೀವು ಅಡ್ವೆಂಚರ್ ಬೇಕು ಅಂದರೆ ಅಡ್ವೆಂಚರು, ಇಲ್ಲ ನಾರ್ಮಲ್ ಕ್ರೂಸರ್ ಬೈಕ್ಸ್ ಇರ್ಬೋದು, 350 cc ರೇಂಜಲ್ಲಿ ಹಂಟರ್ ಇರ್ಬೋದು, ಈ ಕ್ಲಾಸಿಕ್ ಇರ್ಬೋದು, ಅಥವಾ ಜಾವಾ HDಲೇ ನಿಮಗೆ 300 cc ಒಳಗಡೆ ಬೈಕ್ ಸಿಗುತ್ತೆ. ಹೋಂಡಾದಲ್ಲೂ ಸಿಗುತ್ತೆ, ಹೋಂಡಾ CB 350 ಇರ್ಬೋದು. ಅದು ಬಿಟ್ಟರೆ ಹೀರೋದಲ್ಲೂ ಸಿಗುತ್ತೆ ನಿಮಗೆ, ಹೀರೋ ಪ್ಯಾಷನ್ ಇರ್ಬೋದು, ಸ್ಪ್ಲೆಂಡರ್ ಪ್ಲಸ್ ಇರ್ಬೋದು. ಸ್ಪ್ಲೆಂಡರ್ ಪ್ಲಸ್ ಅಂದರೆ ಈಗ ಅಪ್ಗ್ರೇಡೆಡ್ ವರ್ಷನ್ ಬಿಡ್ತಾ ಇದ್ದಾರೆ. TVSಲ್ಲೂ ಸುಮಾರು ಬೈಕ್ಸ್ ಇದೆ, TVS RTR 300 ಇರ್ಬೋದು. ಈ ಥರ ಲೈಕ್ ಇವೆಲ್ಲ ನಿಮಗೆ 2 lakhs 2.5 lakh ಒಳಗಡೆ ಸಿಗುತ್ತೆ. ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ, ನಾನು ಆರಾಮಾಗಿ ದೊಡ್ಡ ಬೈಕ್ಸು ತೊಗೋತೀನಿ ಅಂದರೆ ಯು ಕ್ಯಾನ್ ಗೋ ರಾಯಲ್ ಎನ್ಫೀಲ್ಡ್ 450. ಆ್ಯಂಡ್ ಬಟ್ ಇವೆಲ್ಲ ಏನಾಗುತ್ತೆ, ರಾಯಲ್ ಎನ್ಫೀಲ್ಡ್ 450 ಅಥವಾ ಈ HD ಅಡ್ವೆಂಚರ್ ಆಗಿರ್ಬೋದು, ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ. ಸೊ ಈ ಕೆಲವರು 5.5 feet ಹೈಟ್ ಇರೋರಿಗೆಲ್ಲ ಆಫ್ಕೋರ್ಸ್ ಆಗಲ್ಲ. ಇದು ಅದು ಕೂತ್ಕೊಂಡ್ರೆ ಮುಂದಕ್ಕೂ ತೊಗೊಳಕ್ಕಾಗಲ್ಲ, ಹಿಂದಕ್ಕೂ ತೊಗೊಳಕ್ಕಾಗಲ್ಲ. ಇದೇ ಆಗಲ್ಲ ಅಂತಂದರೆ ಇನ್ನು ರಾಯಲ್ ಎನ್ಫೀಲ್ಡು ಆಗಲ್ಲ. ಸೊ ಅದು ನೋಡ್ಕೋಬೇಕಾಗುತ್ತೆ ನೀವು. ಸೊ ಯು ಕ್ಯಾಂಟ್ ಗೋ ವಿತ್ ಅಡ್ವೆಂಚರ್ ಬೈಕ್ಸ್. ಎಕ್ಸ್ಪೋರ್ಟ್ ಪರ್ಪಸ್, ಬಡ್ಜೆಟ್, ಪ್ಯಾಷನ್, ಯಾವ ಥರ ಬೈಕ್ ಇಷ್ಟ, ಇದೆಲ್ಲನೂ ಪಕ್ಕ ಹಾಕೊಂಡ್ಬಿಟ್ರೆ ಸೊ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಲೈಕ್ ನನಗೊಬ್ಬರು ನನ್ನ ಚಾನಲ್ ವ್ಯೂವರ್ ಒಬ್ಬರು ಮೆಸೇಜ್ ಹಾಕಿದ್ರು, ನನಗೆ ಡೇ ಟು ಡೇ ಒಂದು ದಿನಕ್ಕೆ ರೌಂಡ್ ಟ್ರಿಪ್ ಒಂದು 60 ಕಿಲೋಮೀಟರ್ಸ್ ಆಗುತ್ತೆ. ಲೈಕ್ ಹೋಗ್ತಾ 30 ಕಿಲೋಮೀಟರ್ಸ್, ಬರ್ತಾ 30 ಕಿಲೋಮೀಟರ್ಸು HD ಅಡ್ವೆಂಚರ್ ತೊಗೋಬೋದಾ ಅಂತ. ಸೊ ನಾನು ಅವ್ರಿಗೆ ಹೇಳಿದ್ದೆ, ಇದೇ ಬ್ರೋ ಆರಾಮಾಗಿ ತೊಗೋಬೋದು ಬೈಕು, ಬಟ್ ಎರಡೇ ಫ್ಯಾಕ್ಟ್ರ್ ನಿಮಗೆ ಮೇಯ್ನ್ ಮ್ಯಾಟ್ರ್ ಆಗುತ್ತೆ, ವೆಯ್ಟ್ ಆ್ಯಂಡ್ ಮೈಲೇಜು 30 ಅಂತೂ ಆರಾಮಾಗಿ ಕೊಡುತ್ತೆ, ಬಟ್ ವೆಯ್ಟು ನಿಮಗೆ ಕಮ್ಮಿ ಆಗ್ಬೋದು. ಸೊ ವೆಯ್ಟ್ ಫ್ಯಾಕ್ಟ್ರು ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ ವೆಯ್ಟ್ ಫುಲ್ಲು. ಸೊ ಅದನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಗೊತ್ತಿರಬೇಕು ಬ್ರೋ. ಅವೆರಡು ಮಾಡ್ತೀರಂದರೆ ತೊಗೊಳ್ಳಿ ಅಂದೆ ನಾನು. ಎಕ್ಸ್ಪ್ರೆಸ್ 200 ಹೋಗ್ತಾಯಿದೆ. ನಿಮ್ಮ ಹೈಟು, ಪರ್ಪಸ್ಸು, ಬಡ್ಜೆಟು, ಪ್ಯಾಷನ್ನು, ನಿಮ್ಗೆ ಯಾವ ಥರ ಗಾಡಿ ಇಷ್ಟ ತಿಳ್ಕೊಂಬಿಟ್ರೆ ನಿಮಗೆ ಆರಾಮಾಗಿ ಚಾಯ್ಸ್ ಸಿಕ್ಬಿಡುತ್ತೆ. ಆ್ಯಂಡ್ ಒಂದು 2-3 ಜನ ಆಲ್ರೆಡಿ ಗಾಡಿ ಇಟ್ಕೊಂಡಿರೋರು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೇ ಕೇಳಿದ್ರು ಹೇಳ್ತಾರೆ ಯಾವ ಬೈಕ್ ತೊಗೊಂಡ್ರೆ ಒಳ್ಳೆಯದು ಅಂತ. ಸೊ ಇಷ್ಟು ನೋಡ್ಕೊಂಡು ಡಿಸೈಡ್ ಮಾಡಿ ಏನು ಬರುತ್ತೆ. ಈಗ ಹೊಸದಾಗಿ TVS RTX 300 ಕೂಡ ಬಿಟ್ಟಿದ್ದಾನೆ ಅಡ್ವೆಂಚರ್, ಅದರಲ್ಲಿ ನನಗೆ ಕಾಲ್ ಸಿಗಲ್ಲ. HD ಅಡ್ವೆಂಚರ್ 334 cc ಬೈಕ್ ಇದೆ, HD ಸ್ಕ್ರ್ಯಾಮ್ಲರ್ ಇದೆ, ರಾಯಲ್ ಎನ್ಫೀಲ್ಡ್ ಬಜಾಜ್ ಪಲ್ಸರ್ ಇದೆ. ಬಜಾಜಲ್ಲಿ ನಿಮಗೆ ಲೈಕ್ KTM
ಕೆ ಟಿ ಎಮ್ ಜೊತೆ ಕಾಂಬಿನೇಷನ್ ಮಾಡಿ ನಿಮಗೆ ಇದು ಎನ್ ಎಸ್ ಸೀರೀಸ್ ಬಿಟ್ಟಿದ್ದಾರೆ. NS 200 ಇರ್ಬೋದು, N250 ಇರ್ಬೋದು, NS 400 ಇರ್ಬೋದು. ಈ ಥರ ನಾರ್ಮಲ್ ಬಜಾಜ್ 150 ಬೈಕ್ಸ್ ಇರ್ಬೋದು. ಕೆ ಟಿ ಎಮ್ಗೆ ಹೋದರೆ ಕೆ ಟಿ ಎಮಲ್ಲೂ ಅಷ್ಟೇ ನಿಮಗೆ ಕೆ ಟಿ ಎಮ್ ಡ್ಯೂಕು 200 250 ಸಿಗುತ್ತೆ. ಅದು ಬಿಟ್ಟರೆ ಅಡ್ವೆಂಚರ್ 250, ಅಡ್ವೆಂಚರ್ 390 ಇದೆ. ಸೊ ಅಡ್ವೆಂಚರ್ 390 ಈಸ್ 3,40,000 ಆ ಥರ ಆಗುತ್ತೆ. ಸೊ ನಿಮಗೆ ಸ್ಪೋರ್ಟಿ ಲುಕ್ ಇಷ್ಟ, ನನಗೆ ನೇಕೆಡ್ ಬೈಕ್ಸ್ ಇಷ್ಟ ಅಂದರೆ ಯು ಕ್ಯಾನ್ ಗೋ ವಿತ್ ಡ್ಯೂಕ್ 200 and 250. ಸೊ ಈ ಥರ ಇರೋ ಬ್ರ್ಯಾಂಡಲ್ಲೇ ನೀವು ನೋಡ್ಕೊಂಬಿಟ್ರೆ ಅದೆಲ್ಲದರಲ್ಲೂ ಯಾವ್ದು ಚೆನ್ನಾಗಿದೆ ನನಗೆ ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಪ್ರತಿ ಬ್ರ್ಯಾಂಡ್ಸಲ್ಲೂ ಕೂಡ ಒಂದು 10,000 20,000 ವೇರಿ ಇದ್ದೇ ಇರುತ್ತೆ ಅಮೌಂಟು. ಸೊ ಬೇಸ್ಡ್ ಆನ್ ಯುವರ್ ಬಡ್ಜೆಟ್ ಆ್ಯಂಡ್ ಬೇಸ್ಡ್ ಆನ್ ಯುವರ್ ಪ್ರಿಯಾರಿಟಿ. ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಎವರ್ ರಿಗ್ರೆಟ್, ಯಾಕಂದರೆ ನೀವು ಯಾವ ಬೈಕ್ ತೊಗೊಂಡಿದ್ದೀರೋ ಅದು ನಿಮ್ಮ ಚಾಯ್ಸ್ ಮೇಲೆ ತೊಗೊಂಡಿರ್ತೀರ. ಸೊ ಅದರಲ್ಲಿ ನೀವು ನಿಮ್ಮ ಚಾಯ್ಸ್ ಮೇಲೆ ತೊಗೊಂಡಿರೋದ್ರಿಂದ ರಿಗ್ರೆಟ್ ಆಗೋ ಅವಶ್ಯಕತೆ ಇಲ್ಲ. ಈಗ ನನ್ನ ಬೈಕು ಅಷ್ಟೇ, ನಂದು ಮೈಲೇಜ್ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಅದಾತ್ರ 26 ಬರ್ತಾಯಿದೆ. ಬಟ್ ನನಗೇನು ಬೇಜಾರಿಲ್ಲ, ಯಾಕಂದರೆ ನನಗೆ ಗೊತ್ತಿದ್ದು ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ 28ರಿಂದ 30 ಬರುತ್ತೆ ಅಂತ. ಬಟ್ ಕಂಪ್ನಿಯವ್ರು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಯಾಕಂದರೆ ಮುಂಚೆ ಜಾಸ್ತಿನೇ ಮೈಲೇಜ್ ಬರ್ತಾಯಿತ್ತು ಅಂತ. ಬಟ್ ಓಕೆ, ಅದೆಲ್ಲ ರಿಪೇರಿ ಮಾಡಿಸ್ಕೋತೀನಿ. ಬಟ್ ನನಗೆ ಬೈಕ್ ಮೇಲೆ ಏನೂ ಬೇಜಾರಿಲ್ಲ ಬ್ರೋ. ಬೈಕ್ ತೊಗೊಂಡ್ರೆ ಯಾವ ರಿಗ್ರೆಟು ಇಲ್ಲ. ಹಾಗೆ ನೀವು ಚಾಯ್ಸ್ ಮಾಡೇ ತೊಗೊಂಡಿರ್ತೀರ ಅಂದರೆ ಬೇರೆಯವ್ರ ಮಾತು ಕೇಳಿ ರಿಗ್ರೆಟ್ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲರೂ ನಿಮ್ಮ ಥರನೇ ಯೋಚನೆ ಮಾಡೋಲ್ಲ. ಸೊ ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ.